ಪೂಜ್ಯ ಸುತ್ತೂರು ಮಠಾಧೀಶರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ನಮಸ್ಕಾರ ಮಾಡಿ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರು ನಾಯಕರಾಗಿರುವ ಶ್ರೀಯುತ MP ಕುಮಾರ್ ಅವರೇ, ಇವತ್ತು ಲೋಕಾರ್ಪಣೆಗೊಂಡ ಪುಸ್ತಕದ ಕರ್ತೃಗಳಾದ ಬಾಬು ಕೃಷ್ಣಮೂರ್ತಿ ಮತ್ತು ವೇದಸುರಸನವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲ ಆಡಳಿತದ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದಂತ ಒಂದು ಭಗಿನಿಯರೇ, ಈ ಸಮಾರಂಭಕ್ಕೆ ಬಂದಿರುವ ಸಮಾಜದ ಗಣ್ಯರೇ, ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಸೋದರಿಯರೇ, ಪುಸ್ತಕ ಕುರಿತು ಹೇಳಬೇಕು ಅಂತ ಹೇಳಿದ್ದಾರೆ. ನನಗೊಂದು ನೆನಪಾಗುತ್ತೆ, ಜಯದೇವರ ಜೀವನತೆ ಪುಸ್ತಕದ ಬಗ್ಗೆ. ಅದನ್ನು ಹೇಳೋದಕ್ಕಿಂತ ಮೊದಲು ಈ ಪುಸ್ತಕವನ್ನ ಅವಿಶ್ರಾಂತ ಜಯಜೀವಿ ಮೈಚ ಜಯದೇವ್ ಬದುಕು ನೆನಪು, ಈ ಗ್ರಂಥವನ್ನ ಲೋಕಾರ್ಪಣೆ ಮಾಡೋದಕ್ಕೆ ಅಣಿಗೊಳಿಸಿದ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಲೇಖಕ ದ್ವಯರು ಮತ್ತು ಬಾಬು ಕೃಷ್ಣಮೂರ್ತಿ ಅವರು ಈ ಪುಸ್ತಕಕ್ಕಾಗಿ ಯಾರ್ಯಾರು ಕೆಲಸ ಮಾಡಿದ್ರು ಅಂತ ಹೇಳಿದಲ್ಲ ಅಂತ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಸಮಾಜದ ಪರವಾಗಿ ಧನ್ಯವಾದಗಳು. ಇಂಥದೊಂದು ಪುಸ್ತಕ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಮಾತ್ರ ಅಲ್ಲ, ಇದು ಅಥವಾ ಸ್ತುತಿ ಪಾಠ ಅಲ್ಲ, ಅಭಿನಂದನಾ ಗ್ರಂಥ ಅಲ್ಲ. ಇದರಲ್ಲಿ ಬದುಕು ನೆನಪು ಅಂತ ಬರೆದಿದ್ದಾರೆ, ಅಷ್ಟೇ ಅಲ್ಲ. ಇದು ಇಲ್ಲಿ ಹೇಳದೇ ಇರುವಂತ ಇನ್ನೂ ಕೆಲವು ಶಬ್ದಗಳನ್ನ ಸೇರಿಸಬಹುದು. ಆದರ್ಶ ಮಾರ್ಗದರ್ಶನ ಅನ್ನೋದು ಕೂಡ ನಿಜ. ಆದ್ರೆ ಒಂದು ಪುಸ್ತಕಕ್ಕೆ ಎಷ್ಟು ಉದ್ದ ಶೀರ್ಷಿಕೆಯನ್ನು ಕೊಡಬಹುದು, ಅದಕ್ಕಾಗಿ ಅದೆಲ್ಲದನ್ನು ಪುಸ್ತಕದ ಮೇಲೆ ಹೇಳಿದೇನೆ ಈ ಪುಸ್ತಕದ ಒಳಗಡೆ ಆರಂಭದ 22 ಪುಟಗಳು ಸೇರಿದಂತೆ 276 ಪುಟಗಳ ಈ ಪುಸ್ತಕ ಮೈಸೂರು ಚನ್ನಬಸಪ್ಪ ಜಯದೇವ್ ಮೈಚ ಜಯದೇವ್ ಅವರ ವ್ಯಕ್ತಿತ್ವದ ಆಯಾಮಗಳನ್ನ ಪದರಾಗಿ ಹೇಳುತ್ತೆ. ಇದು ಹೇಳಿದ ನಂತರ ಇದು ಮುಗುದಿಲ್ಲ ಅಂತ ಹೇಳಿ ಬಾಬು ಕೃಷ್ಣಮೂರ್ತಿ ಅವರಿಗೆ ಏನು ಅನ್ನಿಸ್ತದ, ಅದು ನಿಜ. ಅಧ್ಯಾಯಗಳಿರುವಂತಹ ಈ ಪುಸ್ತಕದಲ್ಲಿ ಸ್ವಾಮಿಗಳು ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮಿಗಳಿಗೆ ಜಯದೇವರಲ್ಲಿ ಇದ್ದಂತಹ ವಿಶೇಷ ಸ್ನೇಹ, ಮಮತೆ ಮತ್ತು ಅವರ ಬಗ್ಗೆ ಇದ್ದಂತ ಒಂದು ಸದ್ಭಾವನೆ ಈ ಕುರಿತು ಈಗಾಗಲೇ ಉಲ್ಲೇಖ ಆಗಿದೆ. ಮತ್ತು ಶ್ರೀ ಸ್ವಾಮಿಗಳ ಆಶೀರ್ವಚನ ನಂತರ ನಮ್ಗೆ ಸಿಗೋದಿದ್ದೇ ಇದೆ. ಅದರಲ್ಲೂ ಕೂಡ ಕೆಲವು ವಿಷಯಗಳನ್ನ ಹೇಳೋರಿದ್ದಾರೆ. ಪುಸ್ತಕದ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ನಾನು ಹೇಳಿದೆ ಜಯದೇವ್ ಅವರ ಜೀವನದ ಒಂದು ಘಟನೆ ಇದೆ ಅಂತ. ಈ ಪುಸ್ತಕ ಕುರಿತು ಏನ್ ಹೇಳಬೇಕು, ನಾನೀಗ ಹೇಳಿದೆ ಎಷ್ಟು ಪುಟಗಳಿದೆ ಅಂತ. ಪೂಜ್ಯ ಶ್ರೀ ಗುರೂಜಿ ಗೋಲ್ವಲ್ಕರ್ ಅವರು ಪ್ರತಿ ವರ್ಷ ದೇಶಾದ್ಯಂತ ಪ್ರವಾಸ ಮಾಡ್ತಾ ಇದ್ರು 33 ವರ್ಷಗಳ ಕಾಲ. ಅವರು ಈ ರೀತಿ ಪ್ರವಾಸ ಮಾಡ್ತಿದ್ದಾಗ ಅಲ್ಲಲ್ಲಿನ ಕಾರ್ಯದ ಬಗ್ಗೆ ವಿವರಗಳನ್ನು ಪಡೆಯುವಂತ ಚಿಕ್ಕ ಸಭೆಗಳು, ಸಂಘದ ಭಾಷೆಯಲ್ಲಿ ಬೈಠಕ್ ಅಂತ ಹೇಳ್ತಾರೆ.
ಈಗ ಸಮಾಜಕ್ಕೂ ಕೂಡ ಗೊತ್ತಾಗ್ಬಿಟ್ಟಿದೆ ಸಂಘದ ಎಲ್ಲ ಶಬ್ದಾವಳಿಗಳು. ಬೈಠಕ್ಕು, ಪ್ರಚಾರಕ್ಕೂ, ಶಾಖೆ ಎಲ್ಲ ಹೇಳ್ತಾರೆ ಅನೇಕರು. ಅದರಿಂದ ಸ್ವಯಂಸೇವಕರಾಗಿದ್ದಾರೆ ಅಂತೇಳಿ ನಾವು ಸಾಮಾನ್ಯವಾಗಿ ನಂಬ್ತೀವಿ. ಈ ಬೈಠಕಗಳಲ್ಲಿ ಗುರೂಜಿಯವರು ಒಂದೊಂದು ಕಾರ್ಯದ ಬಗ್ಗೆ ವಿವರಣೆ ತೆಗೆದುಕೊಳ್ತಾ ಇದ್ರು. ಅವರ ಎದುರಿಗೆ ಅದನ್ನ ಹೇಳುವಂತ ಅಭ್ಯಾಸ ಇತ್ತು. ರಾಷ್ಟ್ರೋತ್ಥಾನ ಪರಿಷತ್ತಿನ ಕುರಿತು ಅವರ ಎದುರಿಗೆ ಜಯದೇವರು ವರದಿಯನ್ನು ಸಲ್ಲಿಸಿದ್ರು. ಸಾಮಾನ್ಯವಾಗಿ ದಕ್ಷಿಣ ಭಾರತ ಬೈಠಕ್ನಲ್ಲಿ ಗುರೂಜಿಯವರು ಸ್ವಲ್ಪ ಇಂಗ್ಲಿಷ್ ನಲ್ಲಿ ಹೇಳೋದ್ರಿಂದ ಆಗ್ತಾ ಇತ್ತು. ಜಯದೇವರವರು ವಿ ಹ್ಯಾವ್ ಪಬ್ಲಿಷ್ಡ್ ಆತ್ಮಾಹುತಿ ಅಂತ ಹೇಳಿದ್ರು. ವಾಟ್ ಆತ್ಮಾಹುತಿ? ಆತ್ಮಾಹುತಿ ನಾಟ್ ಟು ಬಿ ಪಬ್ಲಿಷ್ಡ್, ಇಟ್ ಇಸ್ ಟು ಬಿ ಡನ್. ಗುರೂಜಿಯವರ ಬೈಠಕ್ ಹೀಗೆ ಆಗ್ತಾ ಇತ್ತು. ನಮ್ಮ ಭೀಮರಾಯರು ಅಂತಿದ್ರು, ಅವರು ಇನಿಷಿಯಲ್ ಯು ಆರ್ ಭೀಮರಾವ್ ಅಂತ ಎದ್ದುಕೊಂಡು ಪರಿಚಯದಲ್ಲಿ ಯು ಆರ್ ಭೀಮರಾವ್ ಅಂದ್ರು. ಗುರೂಜಿಯವರು ಐ ಆಮ್ ನಾಟ್ ಭೀಮರಾವ್, ನೋ ನೋ ಮೈ ನೇಮ್ ಇಸ್ ಯು ಆರ್ ಭೀಮರಾವ್ ಅಂದ್ರು. ಓಕೆ ಓಕೆ. ಹೀಗೆ ಒಂದು ವಿನೋದದ ವಾತಾವರಣದಲ್ಲಿ ಗುರೂಜಿಯವರ ಬೈಠಕ್ನಲ್ಲಿ ಆಳವಾದ ವಿಚಾರಗಳು ಬರ್ತಾ ಇತ್ತು. ಸೊ ಇವರು ಜಯದೇವರು ಇವಾಗ ಪಬ್ಲಿಷ್ ಆತ್ಮಾಹುತಿ ಮೇಲೆ ಕೇಳಿದ್ರೆ ಏನಿದೆ ಅಂತ. ಆತ್ಮಾಹುತಿ ಪುಸ್ತಕ ಶಿವರಾಮ್ ಅವರು ಬರೆದ ವೀರ ಸಾವರ್ಕರ್ ಅವರ ಬಗೆಗಿನ ಜೀವನದ ಕಥೆ ಅದು. ನಮ್ಮಲ್ಲಿ ಅನೇಕರು ಆ ಪುಸ್ತಕವನ್ನು ಓದಿರ್ಬೋದು, ಓದಿಲ್ಲದೆ ಓದಬೇಕು. ಆತ್ಮಾಹುತಿ ಪಬ್ಲಿಷ್ ಮಾಡಿದ್ವಿ. ಹೇಳ್ತಕ್ಕಂಥ ಗುರೂಜಿ ಅವರು ಕೇಳಿದ್ರು, ವಾಟ್ ಇಟ್ ಕಂಟೈನ್ಸ್ ಅಂತ ಕೇಳಿದ್ರು. ಜಯದೇವರು 403 pages ಬೈಠಕ್ನಲ್ಲಿ ಜೋರಾಗಿ ಎಲ್ಲರೂ ನಕ್ಕರು. ವಾಟ್ ಇಟ್ ಕಂಟೈನ್ಸ್ ಬಾಬಾ ಅಂತ ಕೇಳಿದ್ರು ಗುರೂಜಿ. ಇಟ್ ಇಸ್ ಲೈಫ್ ಆಫ್ ಸಾವರ್ಕರ್. ಅದೇ ಆಮೇಲೆ ಗುರೂಜಿ ಅವರು ಕೇಳಿದ್ರು, what is your responsibility? No, I am the CEO of Raktopal. So you are publisher. So publisher knows how many pages the book contains, not necessarily what the pages contain. So ಹೀಗೆ ತಮಾಷೆ ಹೇಗಿತ್ತು. ಪುಸ್ತಕದ ಕುರಿತು ಪರಿಚಯ ಮಾಡಬೇಕು ಅಂದಾಗ ನನಗೆ ಇದು ನೆನಪಾಯ್ತು. ನಾನು ಎಷ್ಟು ಅಧ್ಯಾಯ ಇದೆ, ಎಷ್ಟು ಪೇಜ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಮುಗಿಯಿತು. ಮತ್ತು ಅದು ಜಯದೇವರಿಗೆ ಮಾಡಿದ ಶ್ರದ್ಧಾಂಜಲಿ ಆಗಿತ್ತು. ಆದ್ರೆ ಇಷ್ಟು ಹೇಳಿದ್ರೆ ಮುಗಿಯಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಪುಸ್ತಕದ ಬಗ್ಗೆ ಹೇಳ್ತೀನಿ. ಅವಿಶ್ರಾಂತ ಜಯಜೀವಿ ಈ ಪುಸ್ತಕವನ್ನ ಇಬ್ಬರು ಲೇಖಕರು ಸೇರಿ ಬರೆದಿದ್ದಾರೆ. ಅಥವಾ ಒಬ್ಬರ ಹಾಕಿದ್ರೆ ಒಂದಿಷ್ಟು ಅವ್ರು ಬರೆದರು, ನಂತರ ಅವ್ರು ಬರೆದರು. ಇವರು ಇವತ್ತು ಲೇಖನದಲ್ಲೇನೋ ಪತ್ರಿಕೆಯಲ್ಲಿ ಬಂದಿದ್ದರೆ ನಾನು ಬೆಂಗಳೂರಿಗೆ ಬರ್ತಾ ಓದಿದೆ. ಸುದರ್ಶನ್ ಅವರು ಬರೆದಿದ್ದಾರೆ. ಪ್ರಾರಂಭದಲ್ಲಿ ಬಾಬು ಅವರು ಬರೆದಿದ್ದು, ನಂತರ ತಾವು ಹೇಗೆ ಸೇರ್ಕೊಂಡ್ಲಿ ಅಂತ. ಈ ಇಬ್ಬರು ಲೇಖಕರು ಬಾಬು ಕೃಷ್ಣಮೂರ್ತಿ ಅವರ ಬಗ್ಗೆ ಅಂತ ನನಗೆ ಗೊತ್ತೇ ಇದೆ. ಸಿದ್ಧಹಸ್ತ ಲೇಖಕರು ಏನು ಎಷ್ಟು ಪುಸ್ತಕ ಬರೆದಿದ್ದಾರೆ, ಅವರ ಬರವಣಿಗೆ ಎಷ್ಟು, ಅವರ ಬರವಣಿಗೆಯ ವಿಶಾಲತೆ ಎಷ್ಟು, ಹಾರವು ಎಷ್ಟು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಬೇಳೂರು ಸುದರ್ಶನ್ ಅವರು ಒಬ್ಬ ಸಾಹಿತ್ಯದ ಪ್ರಾಣಿನೇ. ಅವರು ಬರೀತಾರೆ ಅನ್ನೋಕ್ಕಿಂತ ತಲುಪಿಸ್ತಾರೆ ಮತ್ತು ಬರೀತಾರೆ. ಅವರು ಈ ಪುಸ್ತಕದ ವಿನ್ಯಾಸವನ್ನು ನಾನು ನೋಡಿದಾಗ ಇದರಲ್ಲಿ ಸುದರ್ಶನ್ ಅವರ ಕೈವಾಡ ಇದೆ ಅಂತೇಳಿ ಸ್ವಲ್ಪ ಗೊತ್ತಾಗುವಂತಾನೆ ಇದೆ. ಅವ್ರು ಜಾಸ್ತಿ ಅದರಲ್ಲಿ ಲೇಔಟ್ ಮಾಡಿದ್ರೆ ದಿನೇಶ್ ಹೆಗಡೆ ಅವರು ಒಪ್ಪೋದಿಲ್ಲ. ಯಾಕೆಂತಂದ್ರೆ ದಿನೇಶ್ ಹೆಗಡೆ ಅವರು ಪುಸ್ತಕ ಎಷ್ಟು ಕಡಿಮೆ ಬೆಲೆಯಲ್ಲಿ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ನೋಡ್ಬೇಕು ಅಂತ.
ಪುಸ್ತಕದ ಒಳಗಡೆ ಇರುವ ಅಡಕ ಏನಿದೆ ಅದು ಅದರ ಸೌಂದರ್ಯ. ಪುಸ್ತಕಕ್ಕೆ ಉಳಿದ ಸೌಂದರ್ಯ ಕಣ್ಣಿಗೆ ಕಾಣುವಂತದ್ದಿದ್ದೇ ಇರುತ್ತೆ, ವಿನ್ಯಾಸ ಕಲೆ ಇತ್ಯಾದಿ. ಆದ್ರೆ ವಿನ್ಯಾಸ ಕಲೆ ಎಲ್ಲವೂ ಇದ್ದು ಆ ಹೂರ್ಣದಲ್ಲಿ ಏನು ಇಲ್ಲದೆ ಇದ್ರೆ ಆ ಸಿಂಗಾರಕ್ಕೆ ಇಲ್ಲ. ಆದ್ರೆ ಈ ಪುಸ್ತಕದಲ್ಲಿ ಸಿಂಗಾರ ಸ್ವಲ್ಪ ಕಡಿಮೆ, ಬಂಗಾರ ಜಾಸ್ತಿ ಇದೆ. ಪುಸ್ತಕದ ಮುಖ್ಯ ನಾಯಕ ಯಾರು ಅಂತ ಗೊತ್ತೇ ಇದೆ, ಜಯದೇವರು. ಜಯದೇವರು ಸಂಘದ ಸ್ವಯಂ ಸೇವಕರಾಗಿ ಸಾರ್ವಜನಿಕ ಜೀವನದಲ್ಲಿ ಪ್ರವೇಶ ಮಾಡಿದ್ರು ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ. ಅವರ ಜೊತೆಗಿನ ಆಗ ಮೈಸೂರಿನಲ್ಲಿ ಕೆಲಸ ಮಾಡಿದಂಥವರು ಮೈಸೂರಿನ ಕೃಷ್ಣಪ್ಪನವರು, ಮಧುರಾಯರು, ಎಸ್ ಮಲ್ಲಿಕಾರ್ಜುನಯ್ಯನವರು, ಕೆ ರಾಘವೇಂದ್ರ ರಾಯರು, ಈ ರೀತಿ ಅನೇಕರು ಯಾರನ್ನ ಕರ್ನಾಟಕದಲ್ಲಿ ಸಂಘ ಮತ್ತು ಸಂಘ ಪ್ರೇರಿತ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರುವುದಾಗಿ ಪರಿಚಿತರಿದ್ದಾರೆ. ಅಂಥವರು ಜಯದೇವರ ಮೈಸೂರಿನ ಗೆಳೆಯರು. ಜಯದೇವರು ಬೆಂಗಳೂರಿಗೆ ಬಂದ ನಂತರ ನಾರಾಯಣರು ಮತ್ತು ಅಜಿತ್ ಕುಮಾರ್, ಅರಕಲಿ ನಾರಾಯಣರು ಇವರು ಎಲ್ಲ ಸೇರಿ ಆ ಬಳಗ ಇನ್ನಷ್ಟು ದೊಡ್ಡದಾಯಿತು. ಈ ಎಲ್ಲರೂ ವಿಶೇಷವಾಗಿ ಅರಕಲಿಯವರು, ಅರಕಲಿ ನಾರಾಯಣರು, ಜಯದೇವರು, ನಾರಾಯಣರು, ಅಜಿತ್ ಕುಮಾರ್ ಇವರೆಲ್ಲರೂ ಒಂದೇ ವಿಷಯಕ್ಕೆ ಹೇಗೆ ಒಂದೇ ಮತವನ್ನು ಇಟ್ಕೊಳ್ತಾ ಇದ್ರು, ಒಂದೇ ಅಭಿಪ್ರಾಯ ಇಟ್ಟಿತ್ತು ಅನ್ನೋದನ್ನ ಅನೇಕ ಸರಿ ನಾವು ನೋಡಿದ್ದೀವಿ. ಅವರ ಟೀಮ್ ವರ್ಕ್ ಇಷ್ಟು ಬಲವಾಗಿತ್ತು. ಅವ್ರ ನಡುವೆ ಅಕಸ್ಮಾತ್ ಮತಭೇದ ಇದ್ರೂ ಕೂಡ ನಮ್ಗೆ ಯಾರಿಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮೊಳಗಿನ ವಿಚಾರವನ್ನ ಸ್ಪಷ್ಟವಾಗಿ ಅವರು ಚರ್ಚೆ ಮಾಡಿದ ನಂತರವೂ ಕೂಡ ಅಲ್ಲಿಂದ ಹೊರಬರ್ತಾ ಇದ್ದಿದ್ದು ಒಂದೇ ಮತವೇ, ಒಂದೇ ಅಭಿಪ್ರಾಯ, ಒಂದೇ ಸಹಮತಿ. ಈ ರೀತಿ ಒಂದು ಪರ್ಫೆಕ್ಟ್ ಟೀಮ್ ವರ್ಕ್, ಇದನ್ನ ಬೆಂಗಳೂರಿನಲ್ಲಿ ಕರ್ನಾಟಕದ ಪ್ರಾಂತದಲ್ಲಿ ಬೆಳೆಸುವ ಒಂದು ಸತ್ಸಂಪ್ರದಾಯಕ್ಕೆ ಮಾನ್ಯ ಯಾದವರಾಜ ಜೋಶಿಯವರು, ಮಾನ್ಯ ಭೋಗೇಶ್ವರಶಾಸ್ತ್ರಿಯವರು, ಸೂರ್ಯನಾರಾಯಣರು ಇಂಥವರು ಪ್ರಾರಂಭದಲ್ಲಿ ಅಡಿಪಾಯವನ್ನು ಹಾಕಿದರು. ಅಂತವರ ದಾರಿ ದೀಪದಲ್ಲಿ ಬೆಳಕಿನಲ್ಲಿ ಕರ್ನಾಟಕದಲ್ಲಿ ಸಂಘ ಮತ್ತು ಸಂಘ ಪ್ರೇರಿತ ಸಂಘಟನೆ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ ಈ ಹಿರಿಯರು ಅಂತ ಒಂದು ಅದ್ಭುತವಾದಂತ ಅಧ್ಯಾಯಗಳನ್ನು ಬರೆದರು. ಅದಕ್ಕಾಗಿ ತಮ್ಮ ಜೀವನದ ಬೆವರನ್ನೆತ್ತರು ಅದಕ್ಕೆ ಹರಿಸಿದರು. ಅಂಥ ಮಹಾನ್ ಸಾಧಕರಲ್ಲಿ ಜಯದೇವರ ಹೆಸರು ಪ್ರಮುಖವಾಗಿ ನಿಲ್ಲುತ್ತೆ. ಜಯದೇವರು ಅವರ ಹೆಸರಿನಲ್ಲಿ ಈಗಾಗಲೇ ರಕ್ತೋತ್ಥಾನ ಪರಿಷತ್ನವರು ಒಂದು ಆಸ್ಪತ್ರೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿ ಅದು ಯಶಸ್ವಿಯಾಗಿ ನಡೆಯುವಂತೆ ಮಾಡ್ತಾ ಇದ್ದಾರೆ. ಜಯದೇವರ ಮನಸ್ಸಿನಲ್ಲಿ ಆಧುನಿಕ ಚಿಕಿತ್ಸಾ ಪದ್ಧತಿ ಮಾತ್ರ ಅಲ್ಲ, ಭಾರತೀಯ ಚಿಕಿತ್ಸಾ ಪದ್ಧತಿಯು ಕೂಡ ಅಷ್ಟೇ ಮಹತ್ವದ್ದು. ಅದಕ್ಕೂ ಕೂಡ ನಮ್ಮ ಚಿಕಿತ್ಸಾ ಕ್ಷೇತ್ರದಲ್ಲಿ ಸ್ಥಾನ ಇರಬೇಕು ಅನ್ನುವಂತ ಅವರ ಮನಸ್ಸಿನ ಆಗ್ರಹಕ್ಕೆ ಅನುಗುಣವಾಗಿ ಜಯದೇವ ಸ್ಮಾರಕ ರಾಷ್ಟ್ರೋತ್ಥಾನ ಆಸ್ಪತ್ರೆ ಆ ರೀತಿ ನಡ್ಕೊಂಡು ಬಂದಿದೆ. ನನಗೆ ಕೆಲಸ ಅನ್ಸುತ್ತೆ, ಜಯದೇವರಂತವರ ನೆನಪಿಗೆ ಪುಸ್ತಕವನ್ನು ಬರೆಯುವುದು ಬಹಳ ಅವಶ್ಯಕ. ಯಾಕೆಂದ್ರೆ ಅನೇಕರಿಗೆ ಜಯದೇವರ ಜೀವನದ ಈ ಎಲ್ಲ ಆಯಾಮಗಳು ಮತ್ತು ಅವರು ಮಾಡಿದ
ಕಾರ್ಯದಿಂದ ಪ್ರೇರಣೆ ಸಿಗುವುದು ಸ್ವಾಭಾವಿಕ. ಅದಕ್ಕಾಗಿ ಪುಸ್ತಕಗಳನ್ನ ತಯಾರು ಮಾಡಬೇಕು. ಹೀಗೆ ನಂಗೆ ಯಾರು ಕಾಣೋದೇ ಇಲ್ಲ, ಕೇಳಿಸ್ಕೊತಿದ್ದವರಿಗೂ ಅಂತ ನನ್ಗೆ ಅನುಮಾನ ಬಂತು. ಆದ್ರೆ ಒಬ್ಬ ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಆಗಿ ಸಂಸ್ಥೆಗಳನ್ನ ಕಟ್ಟುವಂತ ಸಂಸ್ಥೆ ಹೇಗಿರಬೇಕು, ಸಂಸ್ಥೆಯ ಆದರ್ಶಗಳು ಹೇಗಿರಬೇಕು, ಸಂಸ್ಥೆಯ ನಡವಳಿಕೆ ಹೇಗಿರಬೇಕು, ಒಂದು ಸಂಸ್ಥೆ ತನ್ನ ಉದ್ದೇಶಕ್ಕೆ ಅನುಗುಣವಾಗಿ ತನ್ನನ್ನು ತಾನು ಬೆಳೆಸ್ಕೊಳ್ತಾ ಸಮಾಜಕ್ಕೆ ಹೇಗೆ ಸೇವೆಯನ್ನು ಕೊಡಬೇಕು, ಇಂಥದನ್ನ ತಮ್ಮ ಜೀವನದಲ್ಲಿ ಒಂದು ಮಹೋನ್ನತ ಆದರ್ಶವಾಗಿ ಮಾಡಿ ತೋರಿಸಿದಂಥವರು ಜಯದೇವರು. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಹಲವಾರು ಸಂಸ್ಥೆಗಳ ಕಟ್ಟಡಗಳ ಒಂದೊಂದು ಕಲ್ಲು ಕೂಡ ಅವರ ಹೆಸರು ಹೇಳುತ್ತೆ. ಅವರ ಸಂಸ್ಥೆಯನ್ನು ಸ್ಥಾಪಿಸಿದವರೇನಲ್ಲ, ಎಲ್ಲ ಸಂಸ್ಥೆಗಳನ್ನು ರಾಷ್ಟ್ರೋತ್ಥಾನದಿಂದ ಅನೇಕ ಉಪಸಂಸ್ಥೆಗಳು ಪ್ರಾರಂಭ ಆಗಿದೆ, ಉಪಕ್ರಮಗಳು ಪ್ರಾರಂಭ ಆಗಿದೆ, ಅದರಲ್ಲಿ ಅವರ ಪಾತ್ರ ಇದ್ದೇ ಇದೆ. ಆದರೆ ಅನೇಕ ಸಂಸ್ಥೆಗಳು ಸಮಾಜದಲ್ಲಿ 100 ವರ್ಷ ಬಾಳಿದಂತಹ ಮೆಟ್ರಿಕ್ ಸೊಸೈಟಿ ಬೆಂಗಳೂರಿನ ಒಂದು ಪ್ರಾಚೀನ ಸಂಸ್ಥೆ, ಗೋಖಲೆ ಸಾರ್ವಜನಿಕ ಸಂಸ್ಥೆ ವಿಚಾರ, ಅಬಲಾಶ್ರಮ, ಈ ರೀತಿ 10 ಸಂಸ್ಥೆಗಳಿಗೆ ಪ್ರೇರಕರಾಗಿ, ಮಾರ್ಗದರ್ಶಕರಾಗಿ ಈ ಸಂಸ್ಥೆಗಳು ಯಾವ ಉದ್ದೇಶಕ್ಕೆ ಆರಂಭವಾಗಿರುತ್ತೋ ಅದು ಪೂರ್ಣಗೊಳ್ಳುವಂತೆ ಅದಕ್ಕೆ ಬೇಕಾದಂತ ವ್ಯಕ್ತಿಗಳನ್ನ ತಯಾರು ಮಾಡುವುದು, ಸಮಸ್ಯೆಗಳು ಬಂದ್ರೆ ಅದನ್ನ ಬಗೆಹರಿಸುವುದು, ಅದು ಯಾವುದರಲ್ಲೂ ಕೂಡ ತನ್ನ ವೈಯಕ್ತಿಕವಾದ ಅಥವಾ ನಾನು ಸಂಘ ಸ್ವಯಂ ಸೇವಕ ಅದಕ್ಕಾಗಿ ಹೀಗಿರಬೇಕು ಹಾಕಬೇಕು ಅಂತ ಮಾಡ್ತೇನೆ, ಸಂಸ್ಥೆಗಳು ಹೇಗೆ ನಡೆಯಬೇಕೋ ಆ ರೀತಿ ನಡೆಸ್ತವೆ. ಅದರಿಂದ ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆ ಅಂತ ಒಂದು ಸಂಸ್ಥೆಯನ್ನ, ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿರೋದು ಅದು ವಿಶೇಷವಾದ ಸ್ಮಾರಕ ಅಂತ ನಾನು ಭಾವಿಸ್ತೇನೆ. ಜಯದೇವರು ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಅಂತ ನಾನು ಹೇಳಿದೆ. ಅವರ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಗಿದ್ದಾಗ ಸಂಘ ಅವರನ್ನ ಈಗ ಹೇಳಿದ ಇಂಡಿಯಾ ಗ್ಯಾರೇಜ್ನಿಂದ ರಾಷ್ಟ್ರೋತ್ಥಾನದ ಗ್ಯಾರೇಜಿಗೆ ಕರ್ಕೊಂಡು ಬಂದರು. ಅಲ್ಲಿ ಅವರು ಆ ರೀತಿ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಅನುಭವ ಇದ್ದಿದ್ದವರು. ಒಂದು ಸಾಹಿತ್ಯದ ಪ್ರಕಾಶನದ ಕೇಂದ್ರ ಮತ್ತು ಹಲವು ಮುಖಗಳ ಸೇವಾ ಕಾರ್ಯವನ್ನ ಮಾಡುವಂತಹ ಸಂಸ್ಥೆಯಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಬಗ್ಗೆ ಅವತ್ತಿನ ಸಂಘದ ಹಿರಿಯರು ಒಂದು ಕನಸನ್ನ ಕಂಡರು. ಆ ಕನಸನ್ನ ಕೃತಿಗೆ ಇಳಿಸುವ ಜವಾಬ್ದಾರಿ ಜಯದೇವರ ಹೆಗಲಿಗೆ ಬಂತು. ಪ್ರತಿನಿತ್ಯ ಅವರು ಇದಕ್ಕಾಗಿ ದಶಕಗಳ ಕಾಲ ಕೆಲಸ ಮಾಡ್ತಾ ಅವರು ಬೆಳೆದ್ರು, ಸಂಸ್ಥೆಯನ್ನು ಬೆಳೆಸಿದ್ರು. ಸಂಸ್ಥೆಯ ಅಡಿಯಲ್ಲಿ 10 ಜನರನ್ನ, ಸಂಸ್ಥೆಗಳನ್ನ ಕಟ್ಟುವಂತ ಜನರನ್ನ ಅವರು ಬೆಳೆಸಿದ ರೂವಾರಿಯವರು. ದಿನೇಶ್ ಹೆಗಡೆಯವರು ಈ ಪುಸ್ತಕದಲ್ಲಿ ಅನೇಕ ಸಂಗತಿಗಳನ್ನ ಹೇಳಿದ್ದಾರೆ. ಈ ಪುಸ್ತಕದಲ್ಲಿ ಜಯದೇವರ ಜೀವನದ ಒಂದೊಂದು ಮುಖವನ್ನು ಹೇಳಿದಂಥವರು ಜಯದೇವರನ್ನ ಹತ್ತಿರದಿಂದ ಬಂದಂಥವರು, ನೋಡಿದವರು, ಅವರಿಂದ ಕಲಿತವರು, ಅವರನ್ನ ತಮ್ಮ ರೋಲ್ ಮಾಡೆಲ್ ಅಂತ ತಿಳಿದುಕೊಂಡಂಥವರು, ಅವರಿಂದಾಗಿ ಸಾರ್ವಜನಿಕ ಜೀವನದ ನಡೆ ನುಡಿಗಳು ಹೇಗಿರಬೇಕು ಅನ್ನೋದನ್ನ ಕಲಿತವರು. ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತ ಯಡಿಯೂರಪ್ಪನಂತವರು ಅಥವಾ ಅನೇಕರಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಅನೇಕರು ಈ ಸಭಾಗಾರದಲ್ಲಿದ್ದಾರೆ. ಎನ್ ಪಿ ಕುಮಾರ್ ಅವರು ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ.
ಈಗ ಅವರ ಪರಿಚಯದಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯದ ಹೆಸರು ಬಂತು. ನನಗನ್ಸುತ್ತೆ ಜಯಂತಿಕುಮಾರ್ ಅವರು ತಾವು ಸ್ವತಃ ಒಂದು ಉದ್ಯೋಗದ ಸಂಸ್ಥೆಯನ್ನು ನಡೆಸಿ ಅನುಭವಿದ್ರು ಕೂಡ ಚಾಣಕ್ಯ ವಿಶ್ವವಿದ್ಯಾಲಯದಂತ ಒಂದು ವಿಶ್ವವಿದ್ಯಾಲಯವನ್ನ ನಡೆಸಬೇಕಾದ್ರೆ ಜಯದೇವರು ಹೇಗೆ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ರು ಅನ್ನೋಂಥ ಹತ್ತಾರು ಅನುಭವಗಳು ಅವರಿಗೆ ದಾರಿದೀಪ ಆಗಿರಲೇಬೇಕು. ಹೀಗೆ ಒಬ್ಬ ಸಂಘದ ಸ್ವಯಂ ಸೇವಕ ಶಾಖೆಯನ್ನು ನಡೆಸುವಂತವನು, ಜನರನ್ನ ಸೇರಿಸಿ ಸಂಘಟನೆಯನ್ನು ಕಟ್ಟುವಂತವರು, ಅವರಿಗೆ ಹೊರಭವ್ಯ ಭಾರತದ ಏನು ಹಾಡನ್ನು ಹೇಳಿದ್ರೆ ಎಂತೆಂತ ಆಸೆಗಳಿದೆ ಅಂತ, ಆ ಎಲ್ಲ ಆಸೆಗಳನ್ನು ಕೂಡ ಜೀವನದ ವಿವಿಧ ಮುಖಗಳಲ್ಲಿ ಕೈಗೂಡುವಂತೆ ಮಾಡುವಂತ ಪ್ರಯತ್ನವನ್ನ ಜೀವನದ ಉದ್ದಕ್ಕೂ ಜಯದೇವರು ಮಾಡಿದರು. ಹಾಗೆ ಒಬ್ಬ ಸಂಘದ ಸ್ವಯಂ ಸೇವಕ ಆತನ ಕಣ್ಣೆದುರಿಗೆ ಸಮಾಜ ಜೀವನ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ಮಾದರಿ, ಅವರೊಂದು ಆದರ್ಶ. ಹೀಗೆ ಜಯದೇವರು ಹಲವು ಮುಖಗಳಲ್ಲಿ ತನ್ನ ಜೀವನವನ್ನು ಏನು ಪ್ರಕಟಪಡಿಸಿದ್ದಾರೆ ಅದನ್ನ ಈ ಪುಸ್ತಕದ ಒಂದೊಂದು ಅಧ್ಯಾಯವೂ ಹೇಳುತ್ತೆ. ಈ ಪುಸ್ತಕದ 28 ಅಧ್ಯಾಯಗಳಲ್ಲಿ ಇರುವಂತ ಕತೆ ಜಯದೇವರ ಜೀವನದ ಬಗ್ಗೆ ಇದೆ ನಿಜ, ಆದ್ರೆ ಆ ಸಂಸ್ಥೆಗಳು ಬೆಳೆದ ಕಥೆಯದು. ರಾಷ್ಟ್ರೋತ್ಥಾನ ಹೇಗಾಯ್ತು, ಭಾರತ ಪುಸ್ತಕ ಪ್ರಕಟಣೆ ಹೇಗಾಯ್ತು, ಮಕ್ಕಳ ಕೈಗೆ ಸರಸ್ವತಿ ಹೇಗೆ ಬಂತು, ಸಾಮಾಜಿಕ ಸಾಮರಸ್ಯದ ಬಗ್ಗೆ ಜಯದೇವರ ಕಳಕಳಿ ಏನು, ಮತ್ತು ಕೇವಲ ಕಳಕಳಿ ಅಷ್ಟೇ ಅಲ್ಲ, ಅದನ್ನ ಕೃತಿಗೊಳಿಸೋದಕ್ಕೆ ಅವರು ಮಾಡುತ್ತಿದ್ದಂತ ಯೋಜನೆಗಳು, ಅದು ಅವರು ಮಾಡಿದ ಸಮಾಲೋಚನೆಗಳು, ಶಿಕ್ಷಣದ ಬಗ್ಗೆ, ರಚನಾತ್ಮಕ ಕಾರ್ಯದ ಬಗ್ಗೆ, ಯೋಗದ ಇವತ್ತು ಯೋಗ ಇಷ್ಟೊಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾದಂಥದ್ದು. ಆದರೆ ಯೋಗ ಕೇಂದ್ರಗಳನ್ನ ಬೆಂಗಳೂರಿನಲ್ಲಿ ಮತ್ತು ಇತರ ಕಡೆಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಮೂಲಕ ಪ್ರಾರಂಭ ಮಾಡಿಸಿದ್ದಷ್ಟೇ ಅಲ್ಲ, ರಾಷ್ಟ್ರೋತ್ಥಾನದ ಒಂದು ಅಂಗವಾಗಿ ಜಯನಗರದಲ್ಲಿ ಶಾರೀರಿಕ ಕೇಂದ್ರವನ್ನ ಪ್ರಾರಂಭ ಮಾಡಲಾಯಿತು. ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ ಕೆಲಸ ಮಾಡಿದ ಅನೇಕ ಯೋಗಾಚಾರ್ಯರು, ಯೋಗ ಶಿಕ್ಷಕರು ಸ್ವತಂತ್ರವಾಗಿ ಯೋಗದ ಕೇಂದ್ರಗಳನ್ನ ನಡೆಸಿದ್ರು. ಅದನ್ನೇ ನಡೆಯಿತು. ರಾಷ್ಟ್ರೋತ್ಥಾನದಲ್ಲಿ ಜಯದೇವರು ತಾವು ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ದಷ್ಟೇ ಅಲ್ಲ, ಅಂತ ವ್ಯಕ್ತಿಗಳನ್ನ ಬೆಳೆಸಿದ್ರು ಯಾರು ತಮ್ಮ ಜೀವನದಲ್ಲಿ ಸಂಸ್ಥೆಗಳನ್ನ ಬೆಳೆಸುವಂತ ಸಾಮರ್ಥ್ಯವನ್ನ ಪಡೆದು ಅವರು ಗುರುವಿಗೆ ಗುರುದಕ್ಷಿಣೆಯನ್ನ ಈ ಮುಖವಾಗಿ ಕೊಟ್ಟಂತವ್ರು, ಈ ಮೂಲಕವಾಗಿ. ಹೀಗೆ ಈ ಪುಸ್ತಕ ಹೇಳುವ ಕಥೆ ಕರ್ನಾಟಕದಲ್ಲಿ ಅನೇಕ ಈ ರೀತಿಯ ಆಯಾಮಗಳು, ಸಂಘದ ಪ್ರೇರಣೆಯಿಂದ ನಡೆದಿರುವಂತಹ ಆಯಾಮಗಳ ಹಿಂದೆ ಹೇಗೆ ಜಯದೇವರು ಒಂದು ವಿಶಿಷ್ಟವಾದಂತ ಪಾತ್ರವನ್ನು ನಿರ್ವಹಿಸಿದ್ರು ಅನ್ನುವ ಕಥೆಯನ್ನು ಹೇಳ್ತಾ ಹೇಳ್ತಾ ಸಂಸ್ಥೆಗಳ ಕಥೆಗಳನ್ನೇ ಹೇಳುತ್ತೆ. ರಾಷ್ಟ್ರೋತ್ಥಾನ ಉಪನ್ಯಾಸ ಮಾಲೆ, ರಾಷ್ಟ್ರೋತ್ಥಾನ ಉಪನ್ಯಾಸ ಮಾಲೆ ಬೆಂಗಳೂರಿಗೆ ಎಂತೆಂಥವನ್ನ ಪರಿಚಯ ಮಾಡಿಸ್ಕೊಡ್ತು. ಹೇಗೆ ವಿಚಾರದ ಒಂದು ಹೊಸ ಆಯಾಮವನ್ನ, ಕ್ಷೇತ್ರವನ್ನ ವೈಚಾರಿಕ ಕ್ಷೇತ್ರಕ್ಕೆ ಕೊಡುವಲ್ಲಿ ರಾಷ್ಟ್ರೋತ್ಥಾನ ಉಪನ್ಯಾಸ ಮಾಲಿಕೆ ಹೇಗೆ ಒಂದು ಕೊಡುಗೆಯನ್ನು ನೀಡಿತು. ಪುಸ್ತಕದ ಬಿಡುಗಡೆ ಅನ್ನುವಂಥದ್ದು ಯಾರೋ 4 ಜನ 10 ಜನ ಒಂದ್ ಕಡೆ ಮಾಡುವಂತದ್ದು ಅಷ್ಟೇ ಅಲ್ಲ, ಸಾವಿರಾರು ಜನ ಪುಸ್ತಕದ ಬಿಡುಗಡೆಗೆ ಬರ್ಬೋದು ಅನ್ನೋದನ್ನ ರಾಷ್ಟ್ರೋತ್ಥಾನ ಪರಿಷತ್ತು ಮಾಡಿಕೊಡ್ತೀವಿ. ಇದೇ ಭವನದಲ್ಲಿ ನನಗೆ ನೆನಪಿದೆ, ತಮ್ಮಲ್ಲಿ ಅನೇಕರಿಗೆ ಅದರಲ್ಲಿ ಭಾಗವಹಿಸಿದಂಥವ್ರು ಇರ್ಬೋದು. ಆತ್ಮಾವತಿ ಪುಸ್ತಕದ ಬಿಡುಗಡೆ ಆಯಿತು, ಅಜಯ ಪುಸ್ತಕದ ಬಿಡುಗಡೆ ಆಯಿತು. ಬಾಬು ಕೃಷ್ಣಮೂರ್ತಿ ಅವರು ಅದರ ಲೇಖಕರು, ಚಂದ್ರಶೇಖರ್ ಆಜಾದ್ ಬಗ್ಗೆ. ಆತ್ಮಾವತಿ ಪುಸ್ತಕ ಶಿವರಾಮ್ ಅವರು ಬರೆದಿದ್ದು ಸಾವರ್ಕರ್ ಅವರ ಬಗ್ಗೆ. ಒಂದು ಪುಸ್ತಕದ ಬಿಡುಗಡೆಗೆ ಭಗತ್ ಸಿಂಗ್ ಅವರ ತಾಯಿ ಬಂದರು ವಿದ್ಯಾವತಿಗೆ, ಸಾವರ್ಕರ್ ಅವರ ಪುಸ್ತಕಕ್ಕೆ. ಭಗತ್ ಸಿಂಗ್ ಅವರ ತಮ್ಮ ಬಂದರು. ಅದೇ ಪುಸ್ತಕಕ್ಕೆ ಕ್ರಾಂತಿಕಾರಿಗಳು 4 ಜನ ಬಂದರು, ಅವ್ರ ಜೊತೆಗೆ ಕೆಲಸ ಮಾಡಿದಂಥವ್ರು. ಸಚಿನ್ ಕುಮಾರ್ ಬಕ್ಷಿ, ಸದಾಶಿವರಾವ್. ಹೀಗೆ
ಪುಸ್ತಕದ ಪ್ರಕಾಶನ ಮಾಡಿ ಅದರ ಬಿಡುಗಡೆ ಅಷ್ಟೇ ಅಲ್ಲ, ಆ ಪುಸ್ತಕದ ಓದ್ತಿದ್ದಂಥವರಿಗೆ ಯಾವ ವ್ಯಕ್ತಿಯ ಜೀವನವನ್ನು ನಾವು ಅದನ್ನು ಓದ್ತಿದ್ದೀವೋ ಅಂತವರ ಜೀವನವನ್ನು ಕಂಡಂತಹ ದೇಶದ ಬೇರೆ ಕಡೆಗಳಲ್ಲಿರುವಂತವರನ್ನ ಬೆಂಗಳೂರಿಗೆ ಕರೆಸಿ ಅವರನ್ನು ಕೂಡ ಪರಿಚಯ ಮಾಡಿಸಿದಂತ ಒಂದು ವಿಶಿಷ್ಟವಾದಂತಹ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳನ್ನ ರಾಷ್ಟ್ರೋತ್ಥಾನ ಆಯೋಜನೆ ಮಾಡುತ್ತದೆ. ಇಂಥದ್ರಲ್ಲಿ ಜಯದೇವರು ಹೇಗೆ ತಮ್ಮ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟರು ಅನ್ನುವಂಥ ಕಥೆಯನ್ನ ಈ ಪುಸ್ತಕ ಹೇಳುತ್ತೆ. ಅದರಿಂದ ಈ ಪುಸ್ತಕದಲ್ಲಿ ನಾನು ಹೇಳಿದಾಗೆ ಕೇವಲ ಜಯದೇವರ ಒಂದು ಜೀವನ ಚರಿತ್ರೆ ಮಾತ್ರ ಅಲ್ಲ ಇದು. ಜಯದೇವರು ಅವರ ವ್ಯಕ್ತಿತ್ವವೇ ಒಂದು ಮ್ಯಾನ್ ಆಫ್ ಡೀಟೇಲ್ಸ್. ಅವರಿಗೆ ಯಾವುದು ಕೂಡ ಮೇಲ್ಮೇಲಿನ ವಿಷಯಗಳನ್ನು ಹೇಳಿದ್ರೆ ಅವರು ಅದರಿಂದ ಸಂತುಷ್ಟರಾಗ್ತಿರ್ಲಿಲ್ಲ. ಅವರಿಗೆ ವಿಷಯದ ಆಳ ಮತ್ತು ಹರವು ಎರಡೂ ಸದಾಕಾಲ ಬೇಕು. ಈಗ ಹೇಳಿದ್ರಲ್ಲ ಹಾಗೆ ಗಂಟೆಗಳಗಟ್ಟಲೆ ಕುಳಿತು ಕೇಳುವ ಸಂಯಮ ತಾಳ್ಮೆ ಅವರಿಗಿತ್ತು. ಜಯದೇವರು ಒಂದು ಪ್ರಶ್ನೆಯನ್ನು ನಡುವೆ ಮಾಡದೆ ಎದುರಿಗೆ ಹೇಳ್ತಿರುವಂತವನ್ನ ಪೂರ್ತಿ ಕೇಳಿಸ್ಕೊಳ್ತಿದ್ರು. ಅನೇಕರು ನಾವು ಹೇಳೋದು ನಮ್ಗೊಂದು ಸ್ವಲ್ಪ ಇನ್ನೊಂದು ಸಮಸ್ಯೆ ಎದುರಾಗ್ತಾ ಇತ್ತು. ಜಯದೇವರು ಇಷ್ಟೆಲ್ಲ ಕೇಳಿದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಕೇಳ್ತಿದ್ರು, ನಿನ್ ಸಲಹೆ ಏನು ಅಂತ. ಅದನ್ನ ಹೇಳಿದ್ಮೇಲೆ ಸರಿ ಇದನ್ನೆಲ್ಲವನ್ನು ಬರ್ಕೊಂಡು ಕೊಡೋದು ಹೇಳ್ತಿದ್ರು. ಒಂದೆರಡು ಸರಿ ಆದ್ಮೇಲೆ ನಾನು ಅದಕ್ಕೆ ಏನ್ ಹೇಳ್ಬೇಕು ಮತ್ತೆ ಏನ್ ಹೇಳ್ಬೇಕು ಅಂತ ಜೀವನ ಇಟ್ಕೊಂಡು ಹೋಗ್ತಿದ್ದೆ. ಎಲ್ಲ ಬಂದ್ಮೇಲೆ ನಾನೇ ಅವ್ರು ಕೇಳಕ್ಕಿಂತ ಬಂದು ಇದು ಅಂತ ಹೇಳಿ ಕೊಟ್ಬಿಡ್ತಿದ್ದೆ. ಜಯದೇವರು ಕೇಳಿಸ್ಕೊಳ್ತಿದ್ರು, ಬರೆದಿದ್ದನ್ನ ಇಟ್ಕೊಳ್ತಿದ್ರು, ಅದರ ಫಾಲೋ ಅಪ್ ಮಾಡ್ತಿದ್ರು. ಎಲ್ಲೋ 3 ತಿಂಗಳು 4 ತಿಂಗಳು 6 ತಿಂಗಳ ನಂತರ ಸ್ವಲ್ಪ ಬಾರಪ್ಪ ಇಲ್ಲಿ ಅವತ್ತು ನೀವು ಹೇಳಿದ್ದೀರಾ ಆ ಚೀಟಿ ಎದುರು ಇಟ್ಕೊಳ್ಳೋದು, ಇದು ಹೀಗಿದೆ ಅಂತ ಹೇಳುದು. ಇದೆಲ್ಲವನ್ನೂ ಅವರು ಮಾಡಿದ್ರು ಅಷ್ಟೇ ಅಲ್ಲ, ನಮಗೆ ಕಳಿಸಿದ್ರು. ಒಂದು ವಿಷಯವನ್ನ ಅವ್ರು ಹೇಳಿದಾಗ ಅದರ ಗಂಭೀರತೆಯನ್ನು ನೀವು ತೆಗೆದುಕೊಂಡ್ಮೇಲೆ ಆ ಗಂಭೀರತೆಯಿಂದ ಅದನ್ನ ಫಾಲೋ ಅಪ್ ಮಾಡೋದಕ್ಕೆ ಬೇಕಾದಂತ ಗುಣ, ಅದರ ಬಗ್ಗೆ ನನಗೆ ವಿಷಯದಲ್ಲಿ ಆಸಕ್ತಿ ಇದೆ ಅಥವಾ ಈ ವಿಷಯ ಸಮಾಜ ದೃಷ್ಟಿಯಿಂದ ಮಹತ್ವದ್ದು ಅಂತಿದ್ದಾಗ ಅವರು ಅದನ್ನು ಎಲ್ಲಿಗೂ 1 ಗಂಟೆ ಹೇಳಿದ ನಂತರ ಮುಗೀತು ಅಂತ ಮಾಡಲಿಲ್ಲ. ಹೀಗೆ ವಿವರವಾಗಿ ತಿಳಿದುಕೊಳ್ಳುವಂತ ಅವರ ಸ್ವಭಾವ. ಪುಸ್ತಕದ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಇದರಲ್ಲಿ ಅನೇಕ ಇಲ್ಲಿವರೆಗೆ ಗೊತ್ತಿಲ್ಲದಂತಹ ಕೆಲವು ಮೈಸೂರಿನ ಘಟನೆಗಳು ಇದರಲ್ಲಿದೆ. ಯುವರಾಜ ಕಾಲೇಜಿನಲ್ಲಿ ಲೋಕಮಾನ್ಯ ತಿಲಕರ ಭಾವಚಿತ್ರದ ಅನಾವರಣದ ಕಥೆ, ಹೀಗೆ ಅನೇಕ ಸಂಗತಿಗಳು ಇದರಲ್ಲಿದೆ. ಭಾರತದ ವಿಭಜನೆ ಆದಾಗ ಮೈಸೂರಿನಲ್ಲಿ ನಡೆದ ಘಟನೆಗಳು, ಸತ್ಯಾಗ್ರಹ ನಡೆದಿದ್ದ ನಂತರ, ಹೀಗೆ ಅನೇಕ ವಿಷಯಗಳು ಇದರಲ್ಲಿ. ಸಾಮಾನ್ಯವಾಗಿ ಬೆಂಗಳೂರಿಗೆ ಅವರು ಬಂದ ನಂತರದ ಅವರ ಜೀವನ ಗೊತ್ತಿರುವಂತವರು ಕೂಡ ಅನೇಕ ಸಂಗತಿಗಳು ಇದರಲ್ಲಿ ದಾಖಲಾಗಿವೆ. ಜಯದೇವರು ಒಂದು ಸಂಗತಿ ಹೇಳಿದ್ರಲ್ಲಿ ಬಂದಿದೆ, ಸಂಸ್ಥೆ ಅನ್ನೋದು ಕಲ್ಲಿನ ಅಥವಾ ಇಟ್ಟಿಗೆ ಸಿಮೆಂಟ್ಗಳ ಒಂದು ಕಟ್ಟಡ ಮಾತ್ರ ಅಲ್ಲ, ಅದರಲ್ಲಿ ಕೆಲಸ ಮಾಡುವಂತವರು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಅದರಲ್ಲಿ ತಮ್ಮ ಪ್ರಾಣವನ್ನು ಸುರಿದು ಕೆಲಸ ಮಾಡಿದಾಗ ಆ ಸಂಸ್ಥೆ ಜೀವಂತ ಸಂಸ್ಥೆ ಆಗತ್ತೆ ಅನ್ನುವ ಸಂಗತಿಯನ್ನು ಅವರು ಒಂದು ಕಡೆ ಹೇಳಿದ್ದಾರೆ. ಅವರು ಹೇಳುವ ಮುಂಚೆ ವರ್ಷಾನುಗಟ್ಟಲೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಜಯದೇವರು ವಿಶಾಲ ವ್ಯಕ್ತಿತ್ವದ ಭಾವುಕ ವ್ಯಕ್ತಿ. ಅದರಿಂದ ಧ್ಯೇಯ ಜೀವಿ ಅನ್ನುವಂತ ಪುಸ್ತಕದ ಹೆಸರು ಸರಿಯಾಗಿ ಇದೆ. ಧ್ಯೇಯ ಜೀವಿ ಸಾಮಾನ್ಯವಾಗಿ ಭಾವುಕನಾಗಿರ್ತಾನೆ, ಇಮೋಷನಲ್ ಕಂಟೆಂಟ್. ಆದ್ರೆ ಅವರು ಅವಿಶ್ರಾಂತರು ಹೌದು. ಅವರು ಅಷ್ಟೇ ಅವಿಶ್ರಾಂತ ಆಗಿರಲಿಲ್ಲ, ಬೇರೆಯವರಿಗೂ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಅವರು ಅನೇಕರು ಕೊಡ್ತಿರ್ಲಿಲ್ಲ.
ಆದ್ರೆ ಧ್ಯೇಯ ಜೀವಿಯಾಗಿ ಮಾತ್ರ ಅವರು ಉಳಿಲಿಲ್ಲ, ಅವರು ಕರ್ಮಯೋಗಿಯಾಗಿತ್ತು. ಭಾವನೆಗಳ ಸಾಗರದಲ್ಲಿ ತೇಲಿ ಹೋಗೋದು ಒಂದು ರೀತಿ, ಅದನ್ನು ವ್ಯಕ್ತಪಡಿಸೋದಕ್ಕೆ ಕವನವೋ ಭಾಷಣವೋ ಮತ್ತೊಂದೋ ಮಾಡಿಬಿಡ್ಬೋದು. ಆದ್ರೆ ಆ ಭಾವನೆಗಳನ್ನ ಕನಸುಗಳನ್ನ ನನಸಾಗಿ ಮಾಡೋದು, ನನಸಾಗಿ ಮಾಡುವಾಗ ಅನೇಕ ಹೃದಯ ಮನಸ್ಸುಗಳನ್ನ ಗೆಲ್ಲುವುದು, ಅದು ಗೆದ್ದದ ನಂತರ ಅದನ್ನ ಶಾಶ್ವತವಾಗಿಡುವಂತದ್ದು, ಈ ಸಂಗತಿಗಳನ್ನ ಮಾಡಿದ್ರು. ಅದಕ್ಕೊಂದು ಪರಂಪರೆಯನ್ನು ಕಟ್ಟೋದು. ಇವತ್ತು ರಾಷ್ಟ್ರೋತ್ಥಾನ ಪರಿಸ್ಥಿತಿ ಇರ್ಬೋದು, ಮೆಟ್ರಿಕ್ ಸೊಸೈಟಿ ಇರ್ಬೋದು, ಅಬಲಾಶ್ರಮ ಇರ್ಬೋದು, ಅಂತ ಹತ್ತಾರು ಸಂಸ್ಥೆಗಳಲ್ಲಿ ಅವರು ಯಾವ ಒಂದು ಪರಂಪರೆಯನ್ನ ಸ್ಥಾಪನೆ ಮಾಡಿದ್ರೋ ಅದು ಇವತ್ತಿಗೂ ಕೂಡ ಜಯದೇವರ ಹೆಸರಿನಲ್ಲಿ ಆ ಸಂಗತಿಗಳು ಮುಂದುವರೆದಿವೆ. ಹೀಗೆ ಒಬ್ಬ ಕರ್ಮಯೋಗಿ, ಧ್ಯೇಯಜೀವಿ, ಅದನ್ನ ನಾನು ಹೇಳಿದೆ, ಬದುಕು ನೆನಪು ಅಷ್ಟೇ ಅಲ್ಲ, ಇದೊಂದು ಆದರ್ಶ, ಒಂದು ಮಾರ್ಗದರ್ಶನ ಈ ಪುಸ್ತಕ. ಶೇಕ್ಸ್ಪಿಯರ್ ಇಂಗ್ಲಿಷ್ ಸಾಹಿತ್ಯದ ಒಬ್ಬ ದೊಡ್ಡ ಕವಿ, ನಾಟಕಕಾರ. ಅವರು 154 ಸಾನೆಟ್ಗಳನ್ನು ಬರೆದಿದ್ದಾರೆ, 14 ಪಂಕ್ತಿಗಳಿರುವಂತೆ ಇಂಗ್ಲಿಷಿನ ಕವಿತೆಗಳು. ಸಾಮಾನ್ಯವಾಗಿ ಆ ಸಾನೆಟ್ನಲ್ಲಿ 2 ಥೀಮ್ಸ್ ವಿಶೇಷವಾಗಿದೆ. ಒಂದು, ಅದರಲ್ಲಿ ಮನುಷ್ಯನಿಗೆ ನಾನು ಶಾಶ್ವತವಾಗಿರಬೇಕು, ನನ್ನ ಹೆಸರು ಉಳಿಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ. ಆದ್ರಿಂದ ನಮ್ಮ ಹೆಸರು, ನಮ್ಮ ಚಿತ್ರ, ನಮ್ಮ ಹೊಗಳಿಕಾದಾಗ ಒಂದು ಸ್ವಲ್ಪ ಎಲ್ಲೋ ಮನಸ್ಸು ಒಂದು ಸ್ವಲ್ಪ ಅದಕ್ಕೆ ಒಲವನ್ನು ತೋರಿಸುತ್ತೆ. ಸನ್ಯಾಸಿಗಳಾಗಿ ನಮ್ಮ ತೋರಿಗಿಲ್ಲದೆ ಇರ್ಬೋದು, ನಮ್ಗಂತವರಿಗೆ. ಮನುಷ್ಯನಿಗೆ ಶಾಶ್ವತವಾಗುವಂತ ಒಂದು ಆಸೆ. ಶೇಕ್ಸ್ಪಿಯರ್ ಇರ್ತಾನೆ, ಈ ಶಾಶ್ವತನಾಗಿರೋದಕ್ಕೆ ಏನ್ ಮಾಡಬೇಕು? 2 ದಾರಿ ಇದೆ, ಪ್ರೋಜನಿ ಅಂಡ್ ಪೊಯಟ್ರಿ. Perpetuating life is possible to progeny or poetry. ನಿಮ್ಮ ಜೀವನವನ್ನ ಶಾಶ್ವತವಾಗಿ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಸಂತಾನ ಇದ್ದಾಗ ಅವರು ಮುಂದಿನ ಪೀಳಿಗೆ ಇವರ ಹೆಸರು ಹೇಳುತ್ತೆ, ಆ ಪೀಳಿಗೆಯವರ ಮೂಲಕ ಇವರು ಬದುಕಿರ್ತಾರೆ. ಇಂಥವರ ಮನತಂದವರು, ಇಂಥವರು ಹಿರಿಯರು ಅಂತೇಳಿ ಸಮಾಜ ಗುರುತಿಸೋದ್ರಿಂದ ಇಂಥವರು ಅವರ ಮೂಲಕ ಇವರು ಬದುಕ್ತಾರೆ ಅಂತ. ಇಲ್ಲದೇ ಇದ್ರೆ ಕಾವ್ಯದಲ್ಲಿ ಹೆಸರು ನೋಂದಾಯಿಸುವುದು. ಒಬ್ಬ ಕರ್ಣನೋ, ಒಬ್ಬ ಲಕ್ಷ್ಮಣನೋ, ಹನುಮಂತನೋ, ವಾಲಿಯೋ, ಸುಗ್ರೀವನೋ ಇವತ್ತು ಯಾಕೆ ನೆನಪಿದ್ದಾರೆ? ಕಾವ್ಯದಲ್ಲಿ ಅವರ ಹೆಸರಿದೆ. ಹೀಗೆ ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ ಒಮ್ಮೆ ಹೆಸರು ಬಂದ್ರೆ ಅವರು ಸ್ಥಾಯಿಯಾಗಿರ್ತಾರೆ. ಸಂಸ್ಕಾರ ಕಾದಂಬರಿಯ ಬಾಳಾಚಾರ್ಯರೋ ಅಥವಾ ನಾಂಡಪ್ಪನೋ ಸದಾ ಕಾಲ ಇರ್ತಾರೆ. ಯಾಕೆಂದ್ರೆ ಅದೊಂದು ವ್ಯಕ್ತಿತ್ವ. ಹೆಸರು ಅವರಿಗಿರ್ಬೋದು, ಆದ್ರೆ ಆ ವ್ಯಕ್ತಿತ್ವ, ಆ ಗುಣ, ಆ ಸ್ವಭಾವ ಇರುತ್ತೆ ಸಮಾಜದಲ್ಲಿ. ಆದ್ರಿಂದ ಆ ವ್ಯಕ್ತಿತ್ವಕ್ಕೆ ಜೋಡಿಸ್ಕೊಳ್ಳುತ್ತದೆ. ಅದರಿಂದ ಶಾಶ್ವತವಾಗ್ತಾರೆ ಸಾಹಿತ್ಯದಲ್ಲಿ. ಭಾರತದ ಸಂಸ್ಕೃತಿ ಅದಕ್ಕಿಂತ ಒಂದು ಮಟ್ಟ ಮುಂದೆ ಹೋಗುತ್ತೆ. ಅದೇ ರೀತಿ ಇದರಿಂದ ಮಾತ್ರ ಮನುಷ್ಯ ಶಾಶ್ವತನಾಗೋದಿಲ್ಲ. ನ ಪ್ರಜೆಯ ನ ಧನೇನ ನ ಕರ್ಮೇಣ ತ್ಯಾಗೇನೈಕೆ ಅಮೃತತ್ವ ಮಾನುಷರು. ಪ್ರಜೋತ್ಪತ್ತಿಯಿಂದ ನಿಮ್ಮ ವಂಶ ಬೆಳೆಸೋದ್ರಿಂದ ದೊಡ್ಡವರಾಗ್ತಿರ್ತಿಲ್ಲ. ಯಾಕೆಂದ್ರೆ ವಂಶದಲ್ಲಿ ಮುಂದಿನವ್ರು ಹೇಗಿರ್ತಾರೋ ಗೊತ್ತಿಲ್ಲ, ಗ್ಯಾರಂಟಿಯನ್ನು ಹೇಳಕ್ಕಾಗಲ್ಲ. ಅವ್ರ ಹೆಸರು ತರ್ತಾರೋ, ಹೆಸರಿಗೆ ಗಾಡಿ ಹಚ್ತಾರೋ ನಮಗೆ ಗೊತ್ತಿಲ್ಲ. ಮುಂದಿನ ಪೀಳಿಗೆ ನಮ್ದು. ಅಥವಾ ಧನದಿಂದ ಅಲ್ಲ, ಅಥವಾ ನಾನೇನು ಕಟ್ಸಿದ್ದೀನಿ ಅಂತಲ್ಲ. ಯಾವುದರಿಂದ ಮನುಷ್ಯ ಶಾಶ್ವತನಾಗ್ತಾನೆ? ಮನುಷ್ಯ ತ್ಯಾಗದಿಂದ ಆಗ್ತಾನೆ. ತ್ಯಾಗ ಏನೇಕೆ ಅಮೃತತ್ವವಾನಿಸು. ಶ್ರವಣಬೆಳಗೊಳದಲ್ಲಿ ನಿಂತಿರುವ ಗೊಮ್ಮಟೇಶ್ವರನ ಮೂರ್ತಿ ತ್ಯಾಗದ ಸಾಕಾರ ಮೂರ್ತಿ. ಹೀಗೆ ಜೀವನದಲ್ಲಿ ತ್ಯಾಗ ಮಾಡಿದಂಥವರು, ಸ್ವಾತಂತ್ರ್ಯದ ಹೋರಾಟದಲ್ಲೋ,
ಸಂಸ್ಕೃತಿಯ ಉಳಿವಿಗಾಗಿಯೋ, ಯಾರು ಈ ದೇಶದಲ್ಲಿ ಧರ್ಮಕ್ಕಾಗಿಯೋ ತ್ಯಾಗ ಮಾಡಿದಾರೋ ಅಂತವ್ರು ಉಳಿತಾರೆ, ಅಂತವ್ರ ಹೆಸರು ಉಳಿಯುತ್ತೆ ಅಂತೇಳಿ ನಮ್ಮ ಸಂಸ್ಕೃತಿ ಹೇಳುತ್ತೆ. ಜಯದೇವರು ಈ ಎರಡರಲ್ಲೂ ಮತ್ತು ಇನ್ನೊಂದರಲ್ಲೂ ಅವರ ಜೀವನದಲ್ಲಿ ಯಾವುದೇ ಸುಖವನ್ನು ಬಯಸದೆ ಹತ್ತಾರು ರೀತಿಯ ಜನರಿಗೆ ಅವರು ಮಾರ್ಗದರ್ಶನ ಮಾಡಿದರು. ಆದ್ರೆ ಸಂಸ್ಥೆಯಲ್ಲಿ ನಾನು ಪ್ರಮುಖನಾಗಿರಬೇಕು ಅಂತ ಅವರು ಭಾವಿಸಿಲ್ಲ. ನೂರಾರು ಜನರಿಗೆ ರಾಜಕೀಯದಂತ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿದರು. ತಾನೇನು ಆಗಬೇಕು ಅಂತ ಎಂದೂ ಅನಿಸಲಿಲ್ಲ ಅವರಿಗೆ. ಅವರ ಜೀವನದಲ್ಲಿ ಯಾವುದೇ ರೀತಿಯ ಸುಖ, ಸಮ್ಮಾನ, ಪ್ರತಿಷ್ಠೆ ಇದಕ್ಕೆ ಅವರು ಎಳಿಸಲಿಲ್ಲ. 81 ವರ್ಷ ಆಗಿದ್ದಾಗ ಅವರಿಗೆ ಮೈಸೂರಿನಲ್ಲಿ ಅನೇಕರು ಆ ವಯಸ್ಸಿನ ಸ್ವಯಂ ಸೇವಕರು, ಪ್ರಚಾರಕರಿಗೆ ಒಂದು ಅಭಿವಾದನೆ ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಕಾರ್ಯಕರ್ತರೆಲ್ಲ ಸೇರಿ ಪ್ರಯತ್ನ ಮಾಡಿದ್ರು. ಇವ್ರಿಗೂ ಹೇಳಿದ್ರು. ಆದ್ರೆ ಅವತ್ತು ಅಲ್ಲಿ ಬರಲೇ ಇಲ್ಲ, ಏನೋ ನೆವ ಹಿಡಿಸ್ಕೊಂಡು ತಪ್ಪಿಸ್ಕೊಂಡ್ಬಿಟ್ರು. ತನ್ನ ಜೀವನ ತನಗಾಗಿ ಏನನ್ನೂ ಅವರು ಬಯಸಲಿಲ್ಲ. ತ್ಯಾಗದ ಪರಮ ಮೂರ್ತಿ. ಅವರ ಹೆಸರು ಪುಸ್ತಕದಲ್ಲಿ, ಸಾಹಿತ್ಯದಲ್ಲಿ ದರ್ಜಾಗಿದೆ. ಅವರು ಬೆಳೆಸಿದ ಸಂಸ್ಥೆಗಳು, ಆ ಕಟ್ಟಡಗಳು, ಆ ಸಂಸ್ಥೆಗಳು ಅವರ ಹೆಸರನ್ನು ಹೇಳುತ್ತೆ. ಇದನ್ನ ಶೇಕ್ಸ್ಪಿಯರ್ ಹೇಳಿಲ್ಲ, ನಮ್ಮ ಸಂಸ್ಕೃತಿನಲ್ಲೂ ಹೇಳಿ. ಈ ರೀತಿ ಜಯದೇವರು ಇವತ್ತು ಸಶರೀರವಾಗಿ ಇಲ್ಲದೆ ಇರುತ್ತೆ. ಆದರೆ ಅವರು ತೋರಿಸಿದ ದಾರಿ, ಅವರು ಮಾಡಿದ ಕಾರ್ಯ, ಅವರ ಜೀವನದ ಭಾವನೆಗಳು, ಅವರು ಕಂಡ ಕನಸುಗಳು ಹೇಗೆ ನನಸಾಗ್ತಿವೆ ಅನ್ನುವಂಥದ್ದನ್ನ ಈ ಎಲ್ಲ ಸಂಸ್ಥೆಗಳು ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಹೀಗೆ ಅನೇಕ ಸಂಗತಿಗಳನ್ನ ಈ ಪುಸ್ತಕ, ನಾನು ಏನು ಹೇಳಿದೆ, ಬೇರೆ ಬೇರೆ ಅಧ್ಯಾಯಗಳಲ್ಲಿ ಅಂತ ಕಾರ್ಯಗಳನ್ನ, ಯಾವ ಕಾರ್ಯದಲ್ಲಿ ಜಯದೇವರು ತಮ್ಮ ಮೌನವಾದಂತ ತೆರೆಯ ಮರೆಯಿನ ಒಂದು ಪಾತ್ರವನ್ನು ನಿರ್ವಹಿಸಿದ್ರು ಅದನ್ನು ಹೇಳ್ತಾ ಒಂದು ದೃಷ್ಟಿಯಲ್ಲಿ ನಮ್ಮ ಸಾಮಾಜಿಕ ಜೀವನದ ಅನೇಕ ಸಂಗತಿಗಳನ್ನ ಇದು ದಾಖಲು ಮಾಡುತ್ತೆ ಈ ಪುಸ್ತಕ. ಆದ್ದರಿಂದ ಇದನ್ನು ಓದುವುದು ಅಂದ್ರೆ ಜಯದೇವರ ಸ್ತುತಿ ಮಾತ್ರ ಅಲ್ಲ, ಜಯದೇವರ ನೆನಪು ಮಾತ್ರ ಅಲ್ಲ, ಅದಂತೂ ಆಗಲೇಬೇಕಾದ್ದು. ಅದರ ಜೊತೆಗೆ ನಮ್ಮ ಸಾಮಾಜಿಕ ಜೀವನದ, ನಮ್ಮ ಸಾಮಾಜಿಕ ಪರಿವೇಶದ ಸಂಗತಿಗಳು ಹೇಗೆ ತೆರೆದುಕೊಂಡವು ಅನ್ನುವಂಥದ್ದನ್ನ ಹೇಳುವಂತ ಒಂದು ಗ್ರಂಥ ಇದು. ಜಯದೇವರ ವ್ಯಕ್ತಿತ್ವ ದೊಡ್ಡದಾಗಿತ್ತು, ಅದಕ್ಕಾಗಿ ಒಬ್ಬ ಲೇಖಕರು ಅವರನ್ನು ಹಿಡಿಯೋದು ಸಾಧ್ಯವಾಗ್ತಿರ್ಲಿಲ್ಲ. ಇಬ್ಬರು ಸೇರಿ ಹಿಡಿದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಹೀಗೆ ಜಯದೇವರಂತವರು ಬಗ್ಗೆ ಪುಸ್ತಕ ನೋಡಿದಾಗ ನನಗೊಂದು ಸಂಗತಿ ಅನಿಸುತ್ತೆ, ಅದನ್ನು ತಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ. ಹೇಳೋದಕ್ಕೆ ಬೇಕಾದಷ್ಟಿದೆ, ಪುಸ್ತಕಗಳನ್ನ ನೀವು ಓದಿ. ಆದ್ರೆ ಸಾಮಾನ್ಯವಾಗಿ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಬರೆಯುವಂಥದ್ದು ಅಥವಾ ಅವರಿದ್ದಾಗ ಅವರಿಗೆ ಅಭಿನಂದನಾ ಗ್ರಂಥವನ್ನ ಸಲ್ಲಿಸುವಂಥದ್ದು ನಮ್ಮ ಒಂದು ಪದ್ಧತಿ, ಪರಂಪರೆ ನಮ್ಮ ಸಮಾಜದಲ್ಲಿ ಇದೆ. ಒಳ್ಳೆಯದೇನೆ. ಅವರ ಜೀವನ ಚರಿತ್ರೆ ಅಥವಾ ಅವರ ಕೊಡುಗೆ ಇತ್ಯಾದಿಗಳನ್ನ ನಾವು ಹೇಳ್ತೀವಿ. ಆದ್ರೆ ಒಂದೊಂದು ವಿಷಯಕ್ಕೆ ಅವರ ಜೀವನವನ್ನ ಹೇಗೆ ಕೇಸ್ ಸ್ಟಡಿಯಾಗಿ ತೆಗೆದುಕೊಳ್ಬಹುದು. ವಿದ್ಯಾರ್ಥಿ ಪರಿಷತ್ತಿನ ಶಿಲ್ಪಕಾರರಾದಂಥ ಯಶವಂತರಾವ್ ಕೇಳ್ಕರ್ ಅವರ ಬಗ್ಗೆ ಅವರ ಜನ್ಮಶತಾಬ್ದಿ ವರ್ಷದಿಂದ ಮೊನ್ನೆ ದೆಹಲಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಹಾಗೊಂದು ಮಾತನ್ನು ನಾನು ನೆನಪಿಸ್ಕೊಂಡೆ. ಅದೇನಂತಂದ್ರೆ, ಪಶ್ಚಿಮದ ಸಮಾಜಗಳಲ್ಲಿ, ವಿಶೇಷವಾಗಿ ಇಂಗ್ಲೆಂಡ್ ಅಮೆರಿಕಗಳಲ್ಲಿ ವ್ಯಕ್ತಿಯ ಜೀವನದಿಂದ ಅನೇಕ ಸಂಗತಿಗಳನ್ನು ತೆಗೆದುಕೊಂಡು ಹೇಗೆ ಅದನ್ನ ಮುಂದಿನ ಪೀಳಿಗೆಗೆ ಯಾವ್ಯಾವ ಸಂಗತಿಗಳನ್ನು ತೆಗೆದುಕೊಳ್ಬಹುದು ಅಂತ ಡೊನಾಲ್ಡ್ ಫಿಲಿಪ್ ಅನ್ನುವಂತ ಒಬ್ಬ ಲೇಖಕ ಲಿಂಕನ್ ಆನ್ ಲೀಡರ್ಶಿಪ್ ಅನ್ನುವಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷನಾಗಿ ಏನೇನ್ ಮಾಡಿದ್ರು,
ಅನ್ನುವ ಕಥೆ ಮಾತ್ರ ಅಲ್ಲ ಅದರಲ್ಲಿರೋದು, ಅದೊಂದು ಬಯೋಗ್ರಫಿ ಅಲ್ಲ. ಆದ್ರೆ ಲಿಂಕನ್ ಲೀಡರ್ಶಿಪ್ನ ಅವರ ಕ್ವಾಲಿಟಿ ಏನೇನು, ಹೇಗೆ ಅದು ಅವರ ಸಾರ್ವಜನಿಕ ಜೀವನದಲ್ಲಿ ವಿಶೇಷವಾಗಿ ಅಮೆರಿಕದ ಅಧ್ಯಕ್ಷನಾಗಿ ಅವ್ರು ಹೇಗೆ ನಡ್ಕೊಂಡ್ರು ಅನ್ನೋದನ್ನ ಒಂದೊಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ವಿಷಯ ಅವರ ಲೀಡರ್ಶಿಪ್ನ ಕುರಿತು. ಅದಕ್ಕೆ ಉದಾಹರಣೆಗಳು, ಕೇಸ್ ಸ್ಟಡಿಗಳು ಲಿಂಕನ್ನ ಜೀವನ. ಹೀಗೆ ಇಂಥ ಅಧ್ಯಯನವನ್ನು ಮಾಡಿದಾಗ ಆ ರೀತಿಯ ಪುಸ್ತಕಗಳು ಬಂದರೆ ನಮ್ಮ ಸಮಾಜದ ಜನಕ್ಕೆ ಒಂದು ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿಯನ್ನು ಓದುವುದು ಒಂದು, ಅದು ನಮಗೆಲ್ಲರಿಗೂ ಇದೆ. ಆ ಶ್ರದ್ಧೆ ಸ್ವಾಭಾವಿಕ. ಕೇವಲ ನೆನಪಾಗಿ ಉಳಿಯುವಂತದ್ದು ಅಷ್ಟೇ ಅಲ್ಲ, ಜೀವನಕ್ಕೆ ಅದು ಮಾದರಿಯಾಗಬೇಕು ಅಂದಾಗ ಈ ರೀತಿಯ ಉದಾಹರಣೆಗಳನ್ನ ನಮ್ಮ ಜೀವನಕ್ಕೆ, ಇವತ್ತಿನ ಸಮಾಜಕ್ಕೆ ಅವಶ್ಯಕತೆಯಾದಂತಹ ವಿಷಯಗಳ ಆಧಾರದ ಮೇಲೆ ಅವುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ವಿವರಿಸುವಂತಹ ಪುಸ್ತಕಗಳು ಬರಲಿ ಅಂತ ನಾನು ಆಶಿಸ್ತೇನೆ. ಇಬ್ಬರು ಲೇಖಕರಿಗೆ ಈ ಪುಸ್ತಕ ಬರೆಯುವಂಥದ್ದು ಅಷ್ಟು ಆನಂದ ಕೊಡುವಂತ ವಿಷಯವಂತೂ ಹೌದೇನೆ, ಆದ್ರೆ ಒಂದು ಕಷ್ಟವಿತ್ತು. ಯಾಕೆ? ಶ್ರದ್ಧೆ ಅವ್ರ ಬಗ್ಗೆ, ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಮಾರ್ಗದರ್ಶನ ಕೆಲಸ ಮಾಡಿದ್ದಾರೆ, ಅವ್ರನ್ನ ಹತ್ತಿರದಿಂದ ನೋಡಿದ್ದಾರೆ. ಅದರಿಂದ ಶ್ರದ್ಧೆ ಇದ್ದಾಗ ವಿಷಯವನ್ನ ನಿಖರವಾಗಿ ಬರೆಯುವಾಗ ಭಾವನೆಗಳು ಬಂದು ಶ್ರದ್ಧೆ ಅದರ ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದ ಸ್ತುತಿ ಆಗುವಂತ, ಪ್ರಶಂಸೆ ಆಗುವಂತ ಒಂದು ಅಪಾಯ ಇರುತ್ತೆ. ಸ್ತುತಿ ಪ್ರಶಂಸೆ ಮಾಡಿದಾಗ ಯಾಕೆ ಸರಿ ಅವ್ರಿಗನ್ಸಿದ್ರೆ ಬರೆದಿದ್ದಾರೆ ಒಂದು ಕಾವ್ಯ ಅಂತ ಅನ್ಕೊಂಡು, ಹಾಗಲ್ಲ. ಇದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅಂದ್ರೆ ಆ ಶ್ರದ್ಧೆ, ಆ ಒಂದು ಸಮ್ಮಾನ, ಆದರ ಇದೆಲ್ಲವೂ ಇದ್ದು ಕೂಡ ನಿಖರತೆ, ಅದರಿಂದ ಹೊರತರಬೇಕಾದಂತ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಬರೀಬೇಕಾಗುತ್ತೆ. ಆದ್ರಿಂದ ಇಬ್ಬರು ಬರಹಗಾರರು ಆ ದೃಷ್ಟಿಯಿಂದಲೂ ಈ ಪುಸ್ತಕವನ್ನ ಕೇವಲ ಸ್ತುತಿಮಾಲೆಯಾಗಿ ಮಾಡದೆ ಒಂದು ಮಾದರಿ ವ್ಯಕ್ತಿತ್ವ ಹೇಗಿರಬಹುದು ಅನ್ನೋದನ್ನ ಅವರು ಮಾಡಿದ ಕಾರ್ಯಗಳ ಮೂಲಕ ವಿವರಿಸ್ತಾ ಇಂಥ ಒಂದು ಅವಿಶ್ರಾಂತ ದೇಹಜೀವಿ ಮೈತ್ರಿ ಜಯದೇವ್ ಬದುಕು ನೆನಪು ಇದನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇದನ್ನು ಪ್ರಕಟಿಸಿದ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ನಮ್ಮೆಲ್ಲರ ಧನ್ಯವಾದ ಮತ್ತು ಅಭಿನಂದನೆಗಳು. ಇದೆಲ್ಲದ ನಂತರವೂ ಕೂಡ ಜಯದೇವರು ಮನಸ್ಸಿನಲ್ಲಿ ಉಳಿಬೇಕು, ಜೀವನದಲ್ಲಿ ನಮಗೆ ಬೆಳಕನ್ನ ತೋರ್ತಾ ಇರಬೇಕು, ಅಂತ ಜೀವನವನ್ನ ಬದುಕುವ ಸಂಕಲ್ಪ ನಮ್ಮದಾಗಬೇಕು. ಆಗ ಈ ಪುಸ್ತಕಕ್ಕೂ ಈ ಕಾರ್ಯಕ್ರಮಕ್ಕೂ ಸಾರ್ಥಕತೆ ಅಂತ ನಾನು ನಂಬಿದ್ದೇನೆ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.